ಲಿಪ್ಟಿಕ್ ಅಂತದ ಅಂತ ಈಗ ಅದು ಹೋಗೈತೆ. ಒಲಿ ರಿಪೇರಿ ಮಾಡಿರೋರು ಬಂದರ್ರಿ ಕಾಕ, ಒಲಿ ರಿಪೇರಿ ಮಾಡಿರೋರು ಬಂದರ್ರಿ ಕಾಕ, ಗ್ಯಾಸ್ ರಿಪೇರಿ 35-40 ವರ್ಷಗಳಿಂದ ನಮ್ಮ ತಾಯಿಗಳು ಬೆಳಿಗ್ಗೆ ಎದ್ದ ತಕ್ಷಣಕ್ಕ ಕಸ ಎಲ್ಲ ಹೊಡೆದು ಎಂಡಿ ಕಸ ದಬ್ಬಿ ಒಲಿ ಬೂದಿ ಹೊರಗೆ ಚೆಲ್ಲಿ ಸ್ನಾನ ಮಾಡಿಕೊಂಡು ಕೈಯಾಗ 2 ಊದುಬತ್ತಿ ತಗೊಂಡು ಹನುಮಂತ ದೇವ್ರ ಗುಡಿಗೆ ಹೋಗ್ತಿದ್ರಿ ಅವ್ವ. ಹನುಮಂತ ದೇವ್ರ ಗುಡಿಗೆ ಹೋಗಿ ಹನುಮಂತ ದೇವರ ಮ್ಯಾಣ ಹಣಿಗೆ ಹಚ್ಕೊಂಡು ಅದ್ರ ಮೇಲೆ ಇಷ್ಟು ಅಡಾಳ ಕುಂಕುಮ ಹಚ್ಕೊಂಡು ತಲೆ ಮೇಲೆ ಶರಗು ಹೊದ್ದುಕೊಂಡು ಬಂದುಬಿಟ್ರೆ ಸಾಕ್ಷಾತ್ ಪಾರ್ವತಿ ದೇವಿ ನೋಡಿದಂಗೆ ಆಗ್ತಿತ್ತು. 35-40 ವರ್ಷದ ಈಗೂ ಅದಾರ ಹಳ್ಳಿಯೊಳಗೆ. ಈಗ ಹಂಗಲ್ಲ, ಅವೆಲ್ಲ ಹೋಗಿ ಬಿಟ್ಟವ. ಪ್ಯಾಟೆ ಅಂತ ಕಲ್ತವ, ಪ್ಯಾಟೆ ಅಂತ ಮುಂಜಾನೆ ಅದು ಬರ್ತದೆ. ಹಿಂದಕ್ಕೆ ಒಂದು 30 ವರ್ಷದಿಂದ ಸೈಕಲ್ ತೊಗೊಂಡು ಬರ್ತಿದ್ರು. ಪೌಡ್ರ್ ಅಂತ ಸೈಕಲ್ ತೊಗೊಂಡು ಬರ್ತಿದ್ದ. ಈಗ ಅದು ಹೋಗೈತೆ. ಒಲಿ ರಿಪೇರಿ ಮಾಡಿರೋರು ಬಂದರ್ರಿ ಕಾಕ, ಗ್ಯಾಸ್ ರಿಪೇರಿ ಮಾಡೋರು ಬಂದರಿ ಕಾಕ, ನಿಮ್ಮ ಮನೆತನ ಬಂದೀವ್ರಿ ಕಾಕ, ನಿಮ್ಮಂದ ರೆಡಿ ಮಾಡಿ ಕೊಡ್ತೀವ್ರಿ ಕಾಕ, ಅದು ಬಂದೈತಿ. ಈಗ ಅವಾಗೆಲ್ಲ ಹಂಗಿದ್ದಿಲ್ಲ, ತಗೊಂಡು ಬರ್ತಿದ್ರು. ಏನು ಅವಾಗ ಬ್ಯಾಗ್ ಹಾಕೊಂಬರ್ತಿದ್ರು, ಎಮ್ಮಿ ಬೋಳಿಸ್ತಾರೆ ಬರ್ತಿದ್ರು, ಎಮ್ಮಿ ಬೋಳಿಸ್ತಾರೆ. ಈಗ ಬರ್ತಿದ್ರಲ್ಲ ಈ ಕಡೆ ಕರಿ ಕಟ್ಟವ್ರಿ ಎಮ್ಮಿ ಬೋಳಿಸ್ತಾರೆ, ಅದೇನೋ ಬ್ಯಾಗ್ ಹಾಕೊಂಬರ್ತಿದ್ರು. ಈಗ ಅದು ಹೆಣ್ಮಕ್ಳ ಕೈಯಾಗ ಸಿಕ್ಕು ಅದು ಯಾವ ಬ್ಯಾಗ್, ಎಮ್ಮೆಟ್ಟಿ ಬ್ಯಾಗ್ ಆಗೈತೆ. ಅವಾಗೆಲ್ಲ ಇಷ್ಟು ಅಡಾಳ ಕುಂಕುಮ ಹಚ್ಚಂತಿದ್ರು. ಈಗೇನು ಹಂಗಲ್ಲ, ಅವ ಬರ್ತಾನೆ ಗಾಡಿ ತೊಗೊಂಡು ಬರ್ತಾನೆ, ಕೋಲಾ ಏರ್ ಪಿನೋ ಡಿಗೇಳಿ ಸ್ನೋ ಪೌಡ್ರ್ ಅಂತ ಅವು ಹೋಗಾಗ ಇವು ತಲೆ ಭಾಷಣ ಕೂದಲವೇನು ಉದುರಿರ್ತಾವಲ್ಲ ಗಾಡಿಗೆ ತುರುಕ್ತಿದ್ರು. ಏ ಅಣ್ಣ ಮಾಕಿಲ್ಲಿ ಯಾಕಮ್ಮ ತಗೋ ಕೂದಲ ತಗೊಂಡು ಈ ಕರ್ರಗಿದ್ದರೆ ಬೆಳ್ಳಗಾಗ್ತಾರಲ್ಲ ಹಚ್ಕೊಂಡ್ರೆ ಏನದು ಪೇರಲ್ಲವ್ಯ ಅವ್ವ ಗೊತ್ತೈತೇನ ನೋಡು. ಅದ್ರಾಗ ಮತ್ತೆ HD ಗ್ಲೋ ಅಂತ ಬಂದದ. ಪೇರಲ್ಲವ್ಲಿ ಬೇರೆ ಮತ್ತು HD ಗ್ಲೋ 7 ದಿವಸದಲ್ಲಿ ನಿಮ್ಮ ಕರ್ರಗಿದ್ರೆ ಬೆಳ್ಳಗೆ ಹಾಕ್ತೀರಿ. ಅದನ್ನ ತಗೊಂತಾವ. ಈ ತುಟಿಗೆ ಹಚ್ಚಂತಾರಲ್ಲ ಅದು ಏನು ಟಿಪ್ಟಿಕ್ ಲಿಫ್ಟಿಕ್ ಆಯ್ತು. ಕೂದಲ ಕೊಟ್ಟೆಗಳನ್ನ ಕರ್ರಗಿದ್ದಾರೆ ಬೆಳಗತ್ರ ಪೇರೆಲ್ಲವ್ಲಿ ಅದನ್ನು ತೊಗೊತಾವ. ಅದು ತುಟಿಗೆ ಹಚ್ಕೊಂಡು ತೊಗೊತಾವ. ಆ ತುಟಿಗೆ ಹಚ್ಕೊಂಡು ತೊಗೊಂಡು ಆಮೇಲೆ ಅದ್ರ ಮ್ಯಾಚಿಂಗ್ ಟಿಕ್ಕಳಿ ಏನು ಅಂಟಿ ಮ್ಯಾಚಿಂಗ್ ಟಿಕ್ಕಳಿ ನೋಡಬೇಕು ನಮ್ಮ ಅವನವರು. ಆ ಪೇರನ್ನು ತಗೊಂಡು ಮನೆ ಮುಂದೆ ಕನ್ನಡಿ ದೊಡ್ಡದಿರ್ತದ, ಆ ಪೇರನ್ನು ತೊಗೊಂಡು ಹಿಂಗೆ ಹಚ್ಚಿಂದ ರಪ್ಪ 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 ಹಿಂಗೆ ಬಡ್ಕೊಂಡು ಆ ಪೌಡ್ರ ರಪ್ ಬಡ್ಕೊಂತಾವ. ರಪ್ ಬಡ್ಕೊಂಡು ಆ ಲಿಫ್ಟಿಕ್ ಹಚ್ಚಂತಾರೆ. ಅವ್ವ ನೋಡಬಾರ್ದು, ನಮ್ಮ ಮನೆ ಒಂದು ಐತೆ ಲಿಫ್ಟಿಕ್ ಅಂತದ ಅಂತ. ಅದೇನು ಪಿಡ್ಸ್ ಬಂದಾಗ ಮಾಡ್ತಿರ್ತಾವಲ್ಲ ಹಂಗೆ ಮಾಡ್ತಿರ್ತೀವಿ. ಅವರೆಲ್ಲ ಗುಂಡತ್ತದ ಓದ್ತೀಗ ಸಾಲಿಗೆ ಹೋಗಿರ್ತಾವ. ಮಗು ಓಡಿ ಬರ್ತದ, ಮಮ್ಮಿ ಏನು ಬೇಟ ಮಮ್ಮಿ ಹಸಿವಿದೆ ಕಂದ 2 ಮಿನಿಟ್ 2 ನಿಮಿಷ ಅನ್ನೋದು. ಅದೇನದು ಮ್ಯಾಗಿ ಹರಿಯೋದು ಸುಡ ನೀರಾಗ ಹಾಕೋದು. ಅದು ಕೂದ ಮೇಲೆ ಅದನ್ನು ಪ್ಲೇಟ್ನಾಗ ಹಾಕಿ ಅದ್ರ ಮೇಲೆ ಅದ್ರೊಂದು ಮಸಾಲೆ ಚೀಟ್ ಇರ್ತೈತಿ. ಏನು ಚಂದ ಕಲರ್ ಅದ್ರ ಬೆಂಕಿ ಹಚ್ಚ ಅದನ್ನ ಮೇಲೆ ಉದುರಿಸಿ ಪರಮಾತ್ಮ ತುರುಷಲ್ಲಿ ಇಟ್ಟು ಕೊಡ್ತಾಳೆ. ತೊಗೊತ್ಕಂದ ತಿನ್ನು 2 ನಿಮಿಷದಾಗ ಆಯ್ತು. ಅದು ತಿಂತೈತೆ, ಅಗೆಯೋದಿಲ್ಲ, ಜಗೆಯೋದಿಲ್ಲ, ಅಮುಗೋದಿಲ್ಲ, ಸೀದಾ ಟೊಯ್ಕ್ ಅಂತ ಹೋಗಿರ್ತದೆ. ಮುಂಜಾನೆ ಟೀ ಅಟ್ಟಿಸ್ಕಟ್ಟುರ್ರ ಪುರ್ರ ಹೆಂಗೆ ತಿಂದಿರ್ತಾವ ಹಂಗೆ ಇರ್ತಾವೆ. ಶಕ್ತಿ ಬಂದ್ರೆ ಎಲ್ಲಿಂದ ಬರ್ತದೆ? ನಮ್ಮ ಆಯಿ ಮಾಡ್ತಿದ್ಲು ರಾಗಿ ಮುದ್ದೆ ಗುಂಡು, ನಮ್ಮ ಅಜ್ಜ ತಿಂದು ಆಗಿದ್ದ ಕಬ್ಬಿಣದ ಗುಂಡು ಅದು ಹೋತು. ನಮ್ಮವ್ವ ಮಾಡ್ತಿದ್ಲು ಬಿಸಿ ಬಿಸಿ ಜೋಳದ ರೊಟ್ಟಿ, ನಮ್ಮಪ್ಪ ತಿಂದು ಆಗಿದ್ದ ಜಗಜಟ್ಟಿ ಅದನ್ನು ಹೋತು. ಈಗ ನನ್ನ ಹೆಂಡತಿ ಮಾಡ್ತಾಳ ಇಡ್ಲಿ ಸಾಂಬಾರು ವಡ. ನಾವೆಲ್ಲ ತಿಂದು ಖಾಲಿ ಪ್ಲಾಸ್ಟಿಕ್ ಕೊಡ ಯಾವ್ರನ್ನು ಹೊಟ್ಟಿ ಬಿಟ್ಕೊಂಡ ಬರ್ತೀವಿ. ಈಗ ಹುಡುಗರು ಗಟ್ಟಿತನೇ ಇಲ್ಲ. ಅದು ಏನು ಗುಟ್ಗ ಹಿಂಗೆ ತೊಗೊಂಡು ಹಿಂಗೆ ಅಳ್ಳಾಡ್ಸಿ ಅಂತ ರೋಡಿ ನಿಂತಿರ್ತಾರೆ ಮಕ್ಳು. ಹಿಂಗೆ ಅಳ್ಳಾಡ್ಸಿ ಅಂತ ತೊಗೊಂಡು ಹಿಂಗೆ ಹೊಡಿತಾರೆ. ಸೀದಾ ಶಿಖರದ ಟಕಡೆ ಬಿಡ್ಬೇಕು. ಅದು ಆಮೇಲೆ ಅದು ನಾಗರ ಹಾವು ಉಳಿದಂಗೆ ಉಗುಳ್ತಿರ್ತೈತೆ ನೋಡಬೇಕು. ಶಕ್ತಿ ಬಾ ಅಂದ್ರೆ ಎಲ್ಲಿಂದ ಬರ್ತಿದ್ದ ಬಾ ಕಾಕ ಈ ಬಂದೇನ ಚಲೋ ಬರ್ತಾವ ನೋಡಿ ಅವ.
ಏನು ಸಂಸಾರ? ಹಸಿದು ಬಂದ ಜಂಗಮನ ರೂಪದಲ್ಲಿ ಬಂದಿರುವತಕ್ಕಂಥ 12ನೇ ಶತಮಾನದ ಮಾಯಾ ಕೋಲಾಹಲ ಪ್ರಭುವಾಗಿರುವಂತ ಸಾಕ್ಷಾತ್ ಪ್ರಭುಲಿಂಗ ಅಲ್ಲಮ್ಮ ಪ್ರಭುದೇವರು ಜಂಗಮನ ರೂಪದಲ್ಲಿ ಬರ್ತಾರ. 12ನೇ ಶತಮಾನದಿಂದ ಈ ಪುರಾಣಕ್ಕೆ ನಂಟಿದೆ ತಾಯಿಗಳಿಗೆ, ಅರ್ಥ ಮಾಡಿಕೊಳ್ಳಿ. 12ನೇ ಶತಮಾನದೊಳಗೆ ದಾಸೋಹ ಮುಗಿದ ನಂತರ ನಮ್ಮ ಜಗತ್ತು ಎಷ್ಟು ವಿಚಿತ್ರ ವಿಸ್ಮಯಕಾರಿ ಇತ್ತಂತ ಕೇಳಿದ್ರ, 12ನೇ ಶತಮಾನದೊಳಗೆ ಶರಣರೆಲ್ಲರೂ ಪ್ರಸಾದವಾದ ನಂತರ ಕಾಯಕ ಮಾಡತಕ್ಕಂಥ ರೇಚಪ್ಪ ಎನ್ನುವಂಥ ಶರಣ ಜಂಗಮರಿಗೆ ಲಕ್ಷದ ಮೇಲೆ 96,000 ಅಮರ ಗಣಗಳಿಗೆ ಜಂಗಮರಿಗೆ ಎಲೆ ಅಡಿಕೆಯನ್ನು ಕುಟ್ಟಿ ಕೊಡ್ತಿದ್ದ. ಅದಕ್ಕೆ ತಾಂಬೂಲ ಅಂತ ಕರೀತಾರೆ. ತಾಂಬೂಲ ಎಲ್ಲರಿಗೆ ತಾಂಬೂಲವನ್ನು ಕೊಟ್ಟು ಕಲ್ಯಾಣದ ಕ್ರಾಂತಿಯಾದ ನಂತರ ಎಲ್ಲ ಶರಣರು ಚದುರಿ ಹೋಗ್ತಾರ. ಆ ರೇಚಪ್ಪ ಬಂದು ಬೆಳಗಾವಿ ಜಿಲ್ಲೆ ಅಂಕಲಿಗೆಯೊಳಗ ತಪಸ್ಸು ಮಾಡ್ತಾನ. ಸುತ್ತಲೂ ಹಾವಿನ ಹುದ್ದೆ ಬೆಳೀತದ, ಅದನ್ನ ಭೇದಿಸಿ ಬರ್ತಾನ. ಆ ಪುಣ್ಯಾತ್ಮನ 775 ವರ್ಷ ಬದುಕಿ ಬಾಳಿದ ಅಡವಿ ಅಂಕಲಿಗೀಶ್ವರರು ಅಂತ ತಿಳ್ಕೊಂಡು ಜಗತ್ ಪ್ರಸಿದ್ಧರಾಗ್ತಾರೆ. ಅಂಕಲಿ